ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಫಾರ್ಮ್ ಹೌಸ್ ಹತ್ರ ಹೋಗ್ತಾ ಇದ್ದೀವಿ. ಜಸ್ಟ್ ಒನ್ ಡೇ ರಿಫ್ರೆಶ್ಮೆಂಟ್ ಇರಲಿ ಅಂತ. ನಮ್ಮ ಫಾರ್ಮ್ ಹೌಸ್ ನಿಯರ್ ಬೈ ಒಂದು ಟೆಂಪಲ್ ಇದೆ, ಸಂಗಮೇಶ್ವರ ಟೆಂಪಲ್. ಸೊ ಅದಕ್ಕೆ ಹೋಗಿ ವಿಸಿಟ್ ಮಾಡೋಣ ಅಂತ ಹೊರಟ್ವಿ. ನನ್ನ ಪೇರೆಂಟ್ಸ್ ಮತ್ತು ನನ್ನ ಇನ್ಲಾಸ್ ಭರತ್ ನಾವೆಲ್ಲ ಅವ್ರ ಜೊತೆ ಭರತ್ ಅವ್ರ ಮಾಮ ಮತ್ತು ಅವ್ರತೆ ಕೂಡ ಬಂದಿದ್ರು. ಚೆನ್ನಾಗಿದೆ ಟೆಂಪಲ್. ಅಂದರೆ ಹಳ್ಳಿ ಸೈಡ್ ಎಷ್ಟೊಂದು ಚೆನ್ನಾಗಿರೋ ಟೆಂಪಲ್ಸ್ ಇರುತ್ತೆ, ಬಟ್ ಯಾರು ಅಷ್ಟು ಎಕ್ಸ್ಪ್ಲೋರ್ ಮಾಡಿರಲ್ಲ. ಇವತ್ತು ವೀಕೆಂಡ್, ಶಸ್ತಾನ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸುಮಾರು ದಿನದಿಂದ ಸ್ಯಾಂಕಿಗೆ ಹೋಗೋಣ ವಾಕಿಂಗ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಹೋಗೋಕ್ಕಾಗ್ತಿಲ್ಲ. ಬಟ್ ನಮ್ಮ ಮನೆ ಹತ್ರನೇ ಮಾಲ್ ಆಫ್ ಏಷ್ಯಾ ಇದೆ, ಗೊತ್ತಲ್ವಾ? ಮಾಲ್ ಆಫ್ ಏಷ್ಯಾ ಅದು ಓಪನ್ ಆಗಿ ಎಷ್ಟೊಂದು ದಿನ ಆದರೂ ನಾವು ಒಂದ್ಸತಿನೂ ಹೋಗಿಲ್ಲ. ಸೊ ಇವತ್ತು ಕರ್ಕೊಂಡು ಹೋಗೋಣ ಅವಳನ್ನ ಅಂತೇಳಿ ಕರ್ಕೊಂಡು ಹೋದ್ವಿ. ಇವ್ಳಿಗೆ ಏನಾದರೂ ಆಟ ಆಡೋದಕ್ಕೆ ಸಿಗುತ್ತಾ ಅಂತ ನೋಡಿದ್ವಿ, ಬಟ್ ಇವಳು ಏಜ್ ಗ್ರೂಪ್ ಅವ್ರಿಗೆ ಏನೂ ಇರಲಿಲ್ಲ. ಟೈಮ್ ಝೋನಲ್ಲಿ ಒಂದ್ಸತಿ ಚೆಕ್ ಮಾಡೋಣ ಅಂತ ಅಲ್ಲೂ ಕರ್ಕೊಂಡು ಹೋಗಿದ್ವಿ. ಬಟ್ ಶಸ್ತ ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ಬಟ್ ಅವಳಿಗೆ ಅಂತ ಆಟ ಆಡೋದಕ್ಕೆ ಏನೂ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲ ನೋಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ನಾವು ರಿಟರ್ನ್ ಆದ್ವಿ. ಅದ್ರ ಜೊತೆಗೆ ಶಸ್ತಾಗಿ ಏನಾದರೂ ಶಾಪ್ ಮಾಡೋಣ ಅಂತ ಮ್ಯಾಕ್ಸ್ಗೆ ಹೋಗಿದ್ವಿ. ಅಲ್ಲೊಂದೆರಡು ಬಟ್ಟೆ ತೊಗೊಂಡು ಬಂದ್ವಿ. ದಿಸ್ ಇಸ್ ಅನ್ ಅನದರ್ ಡೇ. ನನ್ನ ಬರ್ತ್ಡೇ ಶಾಪಿಂಗ್ ಅಂತ ಝುಡಿಯೋಗೆ ಹೋದ್ವಿ. ಲಾಸ್ಟ್ ಟೈಮ್ ಝುಡಿಯೋಗೆ ಹೋದಾಗ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಅಂದರೆ ನನಗೆ ಸಿಕ್ಕಿತ್ತು, ಶಸ್ತಾಗಿರಲಿಲ್ಲ. ಈ ಸತಿ ಎಲ್ರಿಗೂ ಇದೆಯಾ ನೋಡೋಣ ಅಂತ ಹೋಗಿದ್ವಿ. ನಿನ್ನೆ ಝುಡಿಯೋ ಶಾಪಿಂಗ್ ಹೋಗಿದ್ವಲ್ಲ, ಸೊ ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ. ಈ ಸತಿ ಝುಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಟ್ರಿಪ್ ಟೈಮಲ್ಲಿ ನಮಗೆ ಚೆನ್ನಾಗಿರೋದು ಸಿಕ್ತು, ಬಟ್ ಶಸ್ತಾಗಿ ಅಷ್ಟು ಚೆನ್ನಾಗಿರೋದು ಸಿಕ್ಕಿರಲಿಲ್ಲ. ಈ ಸತಿ ಶಸ್ತಾಗಿ ಕಾರ್ಡ್ ಸೆಟ್ಸ್ ಆಗಿರ್ಬೋದು ಅಥವಾ ಫ್ರಾಕ್ ಮತ್ತು ಈ ಜೀನ್ಸ್ಗೆ ಒಳ್ಳೊಳ್ಳೆ ಟಾಪ್ಸ್ ಎಲ್ಲ ಸಿಕ್ತು. ಅವಳಿಗೆ ಜಾಸ್ತಿ ತೊಗೊಂಡ್ವಿ. ಜೊತೆಗೆ ಬರದ್ಗೂ ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ವಿ, ಬಟ್ ನನಗೇನು ಸಿಗಲಿಲ್ಲ. ಸೊ ನಾನು ಒಂದೇ ಡ್ರೆಸ್ ತೊಗೊಂಡಿದ್ದು, ಇನ್ನು ಬೇಕಾಗಿರೋದು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ ಅಂತ. ದಿಸ್ ಇಸ್ ಫಾರ್ ಮೈ ಬರ್ತ್ಡೇ. ಸೊ ಶಸ್ತಾಗಿ ಏನೇನು ತೊಗೊಂಡೆ ಅಂದರೆ, ಇದೊಂದು ಕಾರ್ಡ್ ಸೆಟ್. ಪ್ರೈಸ್ ಬಂದು ತುಂಬ ಅಫೋರ್ಡಬಲ್ ಆಗಿತ್ತು. ಎಲ್ಲ ಒಂದು 299, 399 ವಿತಿನ್ 500 ಎಲ್ಲ ಇದ್ದಿದ್ದು. ಈ ಒಂದು ಕಾರ್ಡ್ ಸೆಟ್ ತೊಗೊಂಡೆ. ಇದು 400 ರುಪೀಸ್ ಏನೋ ಆಯಿತು. ವಿತ್ ದಿಸ್ ವೈಟ್ ಶಾರ್ಟ್. ಅದ್ರ ಜೊತೆ ಇದು ಒಂದು ಟಿ ಶರ್ಟ್ ಥರ, ಇದು
ಇದನ್ನು 400 ರೂಪಾಯಿ ಅಷ್ಟೇ. ಜೀನ್ಸ್ಗೆ ವೇರ್ ಮಾಡ್ಬೋದು ಇದನ್ನು. ಅದೇ ಥರದ್ದು ಇನ್ನೊಂದು ಟಿ ಶರ್ಟ್. ಇವಾಗ ಚಳಿ ಬೇರೆ ಇದೆಯಲ್ವಾ, ಸೊ ವಿಂಟರ್ ವೇರ್ ಥರನೂ ಇರುತ್ತೆ ಅಂತೇಳಿ ಆಲ್ಮೋಸ್ಟ್ ಫುಲ್ ಸ್ಲೀವ್ನೇ ಚೂಸ್ ಮಾಡಿದ್ದು. ಮತ್ತು ಇದೊಂದು ಸ್ವೆಟ್ ಶರ್ಟ್, ಇದು ಸಖತ್ತಾಗಿದೆ. ಅಂದರೆ ಪ್ರೈಸ್ ಎಷ್ಟು 500 ಅಷ್ಟೇ. ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದೊಂದು ಫ್ರಾಕ್ ಇದೆ, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಬರೋದಕ್ಕೆ ಇಷ್ಟ. ಈ ಥರ ಶಸ್ತ ಫ್ರಾಕ್ಸ್ ಎಲ್ಲ ಹಾಕ್ಕೊಂಡೆ, ಸೊ ಇದಿರಲಿ ಅಂತ ಅವನು ಸೆಲೆಕ್ಟ್ ಮಾಡಿದ್ದು. ಮತ್ತು ಇದೊಂದು ಟಾಪ್. ಅವಳಿಗೆ ಎಲ್ಲೋದ್ರೂ ಎಷ್ಟೊಂದು ಬಟ್ಟೆ ತೊಗೋತೀವಿ, ಬಟ್ ಎಷ್ಟು ಬಟ್ಟೆ ತೊಗೊಂಡ್ರು ಸಮಾಧಾನನೇ ಆಗೋಲ್ಲ. ಹಂಗೆ ಯಾವಾಗಲೂ ಅವಳಿಗೆ ಶಾಪ್ ಮಾಡ್ತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಇದು ಆ್ಯಕ್ಚುಲಿ ನನ್ನ ಬರ್ತ್ಡೇ ದಿನ ಹಾಕೋಣ ಅಂತ ಇದೊಂದು ಆಲ್ಮೋಸ್ಟ್ ವಿಂಟರ್ ಕಲೆಕ್ಷನ್ಸ್ ಥರನೇ ತೊಗೊಂಡಿದ್ದೀವಿ. ಇಷ್ಟು ಹತ್ತತ್ರ ಒಂದು 7 ಜೊತೆಯನ್ನು ಅವಳಿಗೆ ತೊಗೊಂಡಿದ್ದು. ಅದಾದಮೇಲೆ ಮ್ಯಾಕ್ಸಲ್ಲಿ ಇದೊಂದು ತೊಗೊಂಡೆ, ಡಂಗ್ರಿ ಥರ. ಇದು ಟಿ ಶರ್ಟ್ ಬರುತ್ತೆ, ಅದ್ರ ಮೇಲೆ ಇದ್ದು ಡಂಗ್ರಿ. ಇದು ಜಾಸ್ತಿ ಇದೆ, ಇದು 700 ರುಪೀಸೇನು. ಜೂಡಿಯೋದಲ್ಲಿ ಒಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಚೆನ್ನಾಗಿರೋ ಸಿಗುತ್ತೆ. ನಾನು ಹೇಳಿದ್ನಲ್ಲ, ನನಗೆ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಸೊ ನಾನು ಇದು ಒಂದೇ ತೊಗೊಂಡಿದ್ದು. ಡೆನಿಮ್ದು ಚಿಕ್ಕ ಫ್ರಾಕ್ ಥರ, ಇದು ಟೈ ಮಾಡೋ ಥರ ಇದೆ. ಬರೋದ್ಗೆ 3 ಶರ್ಟ್ಸ್ ಏನೋ ತೊಗೊಂಡ್ವಿ. ಇವಾಗಂತೂ ಓವರ್ ಸೈಜ್ ತುಂಬ ಫೇಮಸ್, ಅಂದರೆ ಎಲ್ಲರೂ ಟ್ರೆಂಡಿಂಗ್ ಇದೆ. ಸೊ ಈ ನಡುವೆ ಬರತ್ ಆಗ್ತಿರೋ ಎಲ್ಲ ಟಿ ಶರ್ಟ್ಸ್ ಎಲ್ಲ ಓವರ್ ಸೈಜ್ಡೆ. ಈ ಕಾಲರ್ ಟಿ ಶರ್ಟ್ಸ್ ತೊಗೊಂಡ್ರು ಓವರ್ ಸೈಜ್ಗೆ ತೊಗೋತೀವಿ. ಸಪೋಸ್ ಮೀಡಿಯಮ್ ಏನಾದ್ರು ಸ್ವಲ್ಪ ಚಿಕ್ಕದಂದರೆ ನಾವು ಲಾಸ್ಟ್ ಸೈಜ್ನೇ ತೊಗೊಳೋದು. ಈ 3 ಟಿ ಶರ್ಟ್ಸ್ ತೊಗೊಂಡ್ವಿ. ಇದೆಲ್ಲ ವಿತಿನ್ 500-600 ಅಷ್ಟರಲ್ಲೇ ಇದೆ. ಇದೆರಡು ಕಲರ್ ಸಿಮಿಲರ್ ಅನಿಸ್ತು, ಬಟ್ ಇಟ್ಸ್ ಓಕೆ. ನಮ್ಮ ಹತ್ರ ತುಂಬ ಬೇಜ್, ಬ್ಲ್ಯಾಕ್, ಬ್ರೌನ್ ಇದೇ ಶೇಡ್ಸ್ ಇದೆ, ನನ್ನ ಹತ್ರ ಆಗಲಿ ಬರೋದ ಹತ್ರ ಆಗಲಿ ಎಲ್ಲ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ಸ್ ಅಂತ ಹೇಳಿ ನಾವು ಈ ಸತಿ ಈ ಕಲರ್ ತೊಗೊಂಡ್ವಿ. ಇದ್ರ ಜೊತೆ 1-2 ಲಿಪ್ಸ್ಟಿಕ್ ತೊಗೊಂಬಂದೆ. ನಾನು ಫಸ್ಟ್ ಟೈಮ್ ಕಾಸ್ಮೆಟಿಕ್ಸ್ ಸ್ಟುಡಿಯೋದಲ್ಲಿ ಟ್ರೈ ಮಾಡ್ತಿರೋದು. ಅಷ್ಟೇನು ಇಷ್ಟ ಆಗಲಿಲ್ಲ, ಅಂದರೆ ನಂಗೆ ಶಾಪಿಂಗ್ ಮಾಡೋದಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ. ಲಿಪ್ಸ್ಟಿಕ್ಸ್ ಏನಾಯ್ತು ಅಂದರೆ ಭರತ್ ಆಲ್ರೆಡಿ ಕೌಂಟ್ರಿಗೆ ಹೋಗಿದ್ದ, ಬಿಲ್ ಮಾಡಿಸ್ತಾ ಇದ್ದ. ಶಸ್ತಾ ನನ್ನ ಜೊತೆ ಇದ್ಲ, ಅವಳಿಗೆ ನಂದು ಈ ಮೇಕಪ್ ಕಿಟ್ ಜೊತೆ ಆಟಾಡಿ ತುಂಬ ಅಭ್ಯಾಸ. ಅವಳು ತುಂಬ ಹಠ ಮಾಡಿದ್ರೆ ನಾನೇನು ಮಾಡ್ತೀನಿ, ತುಂಬ ಫ್ರಸ್ಟ್ರೇಟ್ ಆದಾಗ ನಾನು ಏನು ಮಾಡ್ತೀನಿ ಅಂತಂದರೆ ಆ ಮೇಕಪ್ ಕಿಟ್ ಕೊಟ್ಬಿಡ್ತೀನಿ. ಅಂದರೆ ಅದರಲ್ಲಿ ಏನು ಅವಳಿಗೆ ತಿನ್ನೋ ಥರ ಅಥವಾ ಕ್ಯಾಪ್ಸ್ ಆ ಥರ ಇಲ್ಲದೆ ಇರೋ ಥರ ನೋಡ್ಕೊಂಡು ಕೊಡ್ತೀನಿ, ಅದೆಲ್ಲ ಆಟಾಡ್ಕೊತಾಳೆ. ಸೊ ಅವಳಿಗೆ ಗೊತ್ತಿದೆ ಲಿಪ್ಸ್ಟಿಕ್ ಅದು ಓಪನ್ ಮಾಡ್ಬೋದು ಅನ್ನೋದು, ಶಿ ಹ್ಯಾಸ್ ದಟ್ ಐಡಿಯಾ. ಸೊ ಅವಳೇನು ಮಾಡಿದ್ಲು, ನಾನು ನೋಡೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಲಿಪ್ಸ್ಟಿಕ್ ತೊಗೋತಾಳೆ, ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಓಪನ್ ಮಾಡಿಕೊಡು ಅಂತ ತುಂಬ ಹಠ ಮಾಡ್ತಾಯಿದ್ಲು. ಆ ಹರಿಬರೀಲಿ ನಾನು 2 ಶೇಡ್, ಅಂದರೆ ನನಗೆ ಬೇಕಾಗಿರೋ ಶೇಡ್ ಇದೆ ಅಂತ ತೊಗೊಂಡೆ. ಬಟ್ ಎಗೇನ್ ಇಟ್ ವಾಸ್ ಇನ್ ಬ್ರೌನ್. ನನಗೆ ಇದು ವೈನ್ ಕಲರ್ ಬೇಕಿತ್ತು, ಬಟ್ ಎರಡನ್ನೂ ಬ್ರೌನ್ ಶೇಡಲ್ಲೇ ಸಿಕ್ತು. ಬಟ್ ಅದು ಎಷ್ಟು 200 ರುಪೀಸ್ ಏನೋ ಒಂದಕ್ಕೆ ಅಷ್ಟೇ. ಓಕೆ, ಆ ಪ್ರೈಸಿಗೆ ಅದು ವರ್ತ್ ಅಂತ ಅನಿಸ್ತು. This is all about this vlog. Thanks for watching. Subscribe ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.